ಆಲೂ ಚಂಗೀಸಿ ಯಾಕೆ ಮಾಡ್ಕೊಬೇಕು ಅನ್ನೋದನ್ನ ಬಹಳ ಸುಲಭವಾಗಿ ಹೇಳ್ಕೊಡ್ತೀನಿ. ಆಲೂನಲ್ಲಿ ಬಹಳ ಶೈಲಿ ಆಗಿರುವಂತ ವೆರೈಟೀಸ್ ಮಾಡಬಹುದು. ಅದೇ ರೀತಿ ಇವತ್ತು ನಾನು ಮಾಡ್ತಾ ಇರುವಂತ ಈ ರೆಸ್ಟೋರೆಂಟ್ ಶೈಲಿಯ ಆಲೂ ಚಂಗೀಸಿ ಕೂಡ ಬಹಳ ಫೇವರೇಟ್ ಆಗಿರ್ತದೆ. ನೀವು ಕೂಡ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಚಾಪ್ ಮಾಡಿ ಇಟ್ಕೊಂಡಿದ್ದಂತ ಆಲೂನ ಹಾಕೊಂಡಿರುವಂತದ್ದು ಪೀಲ್ ಆಫ್ ಮಾಡ್ಕೊಂಡು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನೀರ್ನ ಸೇರಿಸ್ಕೋದು. ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಅದರಲ್ಲಿರೋ ಸ್ಟ್ಯಾಚ್ ಎಲ್ಲ ಹೋಗೋದಕ್ಕೂ ಈ ರೀತಿ ತೊಳ್ಕೊಂಡ್ಬಿಡ್ಬೇಕು. ಬಗ್ಸಿದಾಗಿದ ಕೂಡಲೇ ಅರಿಶಿಣ 1 ಟೀ ಸ್ಪೂನು, 1 ಟೀ ಸ್ಪೂನು ಚಿಲ್ಲಿ ಪೌಡರ್, ಗಾರ್ಲಿಕ್ ಜಿಂಜರ್ ಪೇಸ್ಟ್ 1 ಟೀ ಸ್ಪೂನು, 1 ಟೀ ಸ್ಪೂನು ಅಡಿಗೆ ಎಣ್ಣೆನ ಸೇರಿಸ್ಕೊಂಬೋಣ. ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಷನ್ ಮಾಡ್ಕೊಬೇಕು. ಒಂದು 20 ನಿಮಿಷ ಅದನ್ನ ಮ್ಯಾರಿನೇಷನ್ಗೋಸ್ಕರ ಈಗ ಇಟ್ಕೋಣ. ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗ ಇಟ್ಕೊಂಡಿದ್ದಂತ ಎಣ್ಣೆನ ಸೇರಿಸ್ಕೊಂಡಿರುವಂತದ್ದು. ಬಿಸಿ ಆಗಿದ ಕೂಡಲೇ ದೊಡ್ಡ ಸೈಜಿನ ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಅದಕ್ಕೆ ಸೇರಿಸಿ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಡೀಪ್ ಫ್ರೈ ಮಾಡ್ಕೋಣ. ಇದನ್ನ ಈಗ ಒಂದು ಸಪರೇಟ್ ಪ್ಲೇಟ್ ನಲ್ಲಿ ಹಾಕಿ ಇಟ್ಕೊಬೇಕು ತಣ್ಣಗಾಗೋದಕ್ಕೋಸ್ಕರ. ಪ್ಯಾನ್ ಅಲ್ಲೇನೆ ಒಂದು ಚೂರು ಎಣ್ಣೆನ ಮತ್ತೆ ಸೇರಿಸ್ಕೊಂತಾ ಇದ್ದೀನಿ. ಮ್ಯಾರಿನೇಷನ್ ಇಟ್ಕೊಂಡಿದ್ದಲ್ಲ ಆ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊಂಬೋಣ. ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಒಂದೇ ಒಂದು ಚುಟ್ಕಿ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿರೋದು. ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿ ತಕ್ಷಣ ಇದನ್ನ ಎತ್ತಿ ಒಂದು ಸಪರೇಟ್ ಬೌಲ್ ನಲ್ಲಿ ಹಾಕಿ ಇಟ್ಕೋಣ. ಒಂದು ಜಾರ್ಗೆ ಫ್ರೈ ಮಾಡ್ಕೊಂಡಿದಂತ ಈರುಳ್ಳಿ ತಣ್ಣಗಾಗಿದೆ, ಅದನ್ನ ಈಗ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಒಂದು 10 ಗೋಡಂಬಿ, 4 ಟೀ ಸ್ಪೂನ್ ಅಷ್ಟು ಮೊಸರನ್ನು ಕೂಡ ಸೇರಿಸ್ಕೊಂಡಿರುವಂತದ್ದು. ಫೈನ್ ಪೇಸ್ಟ್ ಮಾಡ್ಕೋಣ. ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು. ಅದಕ್ಕೆ ಇವಾಗ ಒಂದು 4 ಕಪ್ ಅಷ್ಟು ನೀರ್ನ ಹಾಕೊಂಡು ಸ್ವಲ್ಪ ಸೈಡ್ ಅಲ್ಲಿ ಇಟ್ಕೊಂಬೋಣ. ಈಗ ಆ ಪ್ಯಾನ್ ಗೆ ಒಂಚೂರು ಎಣ್ಣೆನ ಸೇರಿಸ್ಕೊಂಬೋಣ. 1 ಟೀ ಸ್ಪೂನ್ ಅಷ್ಟು ಸೋಂಪು ಮತ್ತು ಜೀರಿಗೆ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿರುವಂತದ್ದು. 3 ಲವಂಗ, 2 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆನ ಹಾಕೊಂಡಿದ್ದೀನಿ. ಎಲ್ಲ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮ್ ನಲ್ಲೇ ಒಂದು ಚೂರಿದು ಚಿಟ್ಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಣ. ಒಂದು 3 ಟೊಮಾಟೋನ ಪ್ಯೂರಿನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರುಬ್ಕೊಂಡು, ಅದನ್ನ ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಚೂರ್ ಕಲರ್ ಚೇಂಜ್ ಆಗ್ಲಿ ಅಲ್ಲವರೆಗೂ ಫ್ರೈ ಮಾಡ್ಕೊಬೇಕು. ಎಣ್ಣೆ ಸಪರೇಟ್ ಆಗಿದ ತಕ್ಷಣನೇ ಆನಿಯನ್ ಪೇಸ್ಟ್ ಕೂಡ ಈಗ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡು ಒಂದ್ಸರಿ ಕಲ್ಸ್ಕೊಳ್ಳಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಂಥದ್ದು. ಎಣ್ಣೆ ಸಪರೇಟ್ ಆಗ್ತಾ ಇದೆ. ಖಾರ ಪೌಡ್ರು, ಜೀರಾ ಪೌಡ್ರು, ಗರಂ ಮಸಾಲ ಮತ್ತು ಧನಿಯಾ ಪೌಡರ್ನ ಸೇರಿಸ್ಕೊಳ್ಳೋಂಥದ್ದು. ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಅಸೆಸ್ ಮೇಲೆ ಹೋಗಿದ ತಕ್ಷಣ ಫ್ರೈ ಮಾಡಿ ಇಟ್ಕೊಂಡಿದ್ದಂತ ಆಲೂಗಡ್ಡೆನ ಸೇರಿಸ್ಕೊಂಬೋಣ. ಪೂರ್ತಿಯಾಗಿ ಅದಕ್ಕೆ ಮಸಾಲ ಇಟ್ಕೊಂಡಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ ಕೂಡ್ಲೇನೆ ಜಾರ್ನ ತೊಳೆದಿಟ್ಕೊಂಡಿದ್ದಂತ ನೀರ್ನ ಇಟ್ಕೊಂಡಿದ್ದೆ. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ. ನಾನು ಸ್ವಲ್ಪ ಆಲೂಗಡ್ಡೆ ಮುಳುಗೋವರೆಗೂ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕನಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ನಾನು ಒಂದೇ ಒಂದು ಚುಟ್ಕೆ ಅಷ್ಟು ಆಡ್ ಮಾಡ್ಕೊಂತಾ ಇದ್ದೀನಿ. ಆದ್ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಸುಮಾರು ಒಂದು 2 ನಿಮಿಷ ಇದೇ ರೀತಿ ಇಟ್ಕೊಂಬೋಣ. 2 ನಿಮಿಷ ಆಗಿದ್ದಾಯ್ತು. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಒಂದ್ಸರಿ ಈ ರೀತಿ ಕಲ್ಸ್ಕೊಂಡು ಕಸ್ತೂರಿ ಮೇಥಿ, ಫ್ರೆಶ್ ಕೊತ್ಮೀರಿನ ಈಗ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಡ್ಬಿಟ್ಟು ಒಂದು 2 ಕ್ಯೂಬ್ ನಂದಿನಿದು ಬಟರ್ ಸೇರಿಸ್ಕೊಂತಾ ಇರೋಂಥದ್ದು. ಈಗ ಎಣ್ಣೆ ಸಪರೇಟ್ ಆಗೋವರೆಗೂ ಚೆನ್ನಾಗಿ ಬಾಯ್ಲ್ ಆಗ್ಲಿ. 5 ನಿಮಿಷ ಆಗಿದ್ದಾಯ್ತು. ಆಯಿಲ್ ಎಲ್ಲ ಪೂರ್ತಿಯಾಗಿ ಸಪರೇಟ್ ಆಗಿದೆ. ಈಗ ಸ್ಟವ್ ನ ಟರ್ನ್ ಆಫ್ ಮಾಡ್ಕೋಣ. ಆಲೂ ಚಂಗೀಸಿ ಬಹಳ ಡೆಲಿಷಿಯಸ್ ಆಗಿರುವಂತದ್ದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಮಸ್ಟ್ ಟ್ರೈ.